ಗ್ರೇಟರ್ ಬೆಂಗಳೂರು ಪಾಲಿಕೆ ವಿಂಗಡಣೆಯ ಹಿನ್ನೆಲೆ ಜಿಬಿಎಗೂ ರಾಜ್ಯ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಪ್ರತಿ ಪಾಲಿಕೆಗೆ 25 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. 5 ಪಾಲಿಕೆಗಳಿಗೆ ಒಟ್ಟು 125 ಕೋಟಿಯಂತೆ ಬಿಡುಗಡೆ ಮಾಡಲಾಗಿದೆ. ಬಿಬಿಎಂಪಿ ಆಸ್ತಿ ತೆರಿಗೆಯಿಂದ 300 ಕೋಟಿ ಸಂಗ್ರಹ ಮಾಡಲಾಗಿರುವಂತದ್ದು. ಇದರಲ್ಲಿ 125 ಕೋಟಿಯನ್ನ ಸರ್ಕಾರ ರಿಲೀಸ್ ಮಾಡಿದೆ. ದೈನಂದಿನ ಅಗತ್ಯ ಖರ್ಚು ವೆಚ್ಚಗಳಿಗೆ ಸದ್ಯ ಅನುದಾನವನ್ನ ನೀಡಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪಾಲಿಕೆ ವಿಂಗಡಣೆಯನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಿಬಿಎಗೂ ಕೂಡ ರಾಜ್ಯ ಸರ್ಕಾರದಿಂದ ಅನುದಾನ ರಿಲೀಸ್ ಮಾಡಲಾಗಿರುವಂತದ್ದು. ಇನ್ನು ಪ್ರಾಧಿಕಾರ 5 ನಗರ ಪಾಲಿಕೆಗಳ ಆಯುಕ್ತರು ಹಾಗೆ ವಿಶೇಷ ಆಯುಕ್ತರನ್ನು ಕೂಡ ಈಗಾಗಲೇ ನೇಮಿಸಿದೆ. ಈ ಕುರಿತಂತೆ ಆದೇಶ ಕೂಡ ಹೊರಬಿದ್ದಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೊತೆಗೆ 5 ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದಿದ್ದು, ಈ ಪಾಲಿಕೆಗಳಿಗೆ ಆಯುಕ್ತರು ಹಾಗೆ ವಿಶೇಷ ಆಯುಕ್ತರನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನುವಂತಹ ನಾಮಫಲಕವನ್ನು ತೆಗೆದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಫಲಕವನ್ನು ಕೂಡ ಅಳವಡಿಸಲಾಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಪ್ರತಿ ನಗರ ಪಾಲಿಕೆಗಳು ತಲಾ 2 ವಲಯಗಳಂತೆ ಒಟ್ಟು 10 ವಲಯಗಳನ್ನು ಹೊಂದಿರಲಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದಂತಹ 198 ವಾರ್ಡ್ಗಳನ್ನು 5 ನಗರ ಪಾಲಿಕೆಗಳಿಗೆ ವಿಂಗಡಣೆಯನ್ನ ಮಾಡಲಾಗಿದೆ. ಈ ಒಂದು ವಿಂಗಡಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಿಬಿಎಗೂ ರಾಜ್ಯ ಸರ್ಕಾರದಿಂದ ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. ಪ್ರತಿ ಪಾಲಿಕೆಗೆ 25 ಕೋಟಿಯಂತೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. 5 ಪಾಲಿಕೆಗಳಿಗೆ ನೋಡಿದ್ರೆ ಒಟ್ಟು 125 ಕೋಟಿ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಬಿಬಿಎಂಪಿ ಆಸ್ತಿ ತೆರಿಗೆಯಿಂದ 300 ಕೋಟಿ ಸಂಗ್ರಹ ಮಾಡಲಾಗಿದ್ದು, ಇದರಲ್ಲಿ 125 ಕೋಟಿಯನ್ನ ಸರ್ಕಾರ ರಿಲೀಸ್ ಮಾಡಿದೆ. ದೈನಂದಿನ ಅಗತ್ಯ ಖರ್ಚು ವೆಚ್ಚಗಳಿಗಾಗಿ ಈ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪಾಲಿಕೆ ವಿಂಗಡಣೆಯನ್ನ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಜಿಬಿಎಗೂ ಕೂಡ ರಾಜ್ಯ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ ಅನ್ನೋದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿ ಪಾಲಿಕೆಗೆ 25 ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. 5 ಪಾಲಿಕೆಗಳಿವೆ. ಹಾಗಾಗಿ ಆ 5 ಪಾಲಿಕೆಗಳಿಗೂ ಕೂಡ ಒಟ್ಟು 125 ಕೋಟಿಯಷ್ಟು ಬಿಡುಗಡೆ ಮಾಡಲಾಗಿದೆ. ಬಿಬಿಎಂಪಿ ಆಸ್ತಿ ತೆರಿಗೆಯಿಂದ 300 ಕೋಟಿ ಸಂಗ್ರಹವನ್ನ ಮಾಡಲಾಗಿರುತ್ತೆ. ಇದರಲ್ಲಿ 125 ಕೋಟಿಯನ್ನ ಸರ್ಕಾರ ರಿಲೀಸ್ ಮಾಡಿದೆ. ದೈನಂದಿನ ಅಗತ್ಯ ಖರ್ಚು ವೆಚ್ಚಗಳಿಗೆ ಈ ಅನುದಾನವನ್ನ ಬಳಕೆ ಮಾಡಲಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಸದ್ಯ ಅನುದಾನ ಬಿಡುಗಡೆ ಮಾಡಲಾಗಿದೆ.